ಹೊಸಕೋಟೆ ತಾಲೂಕು ಸಂಘದಿಂದ ಈ ಒಂದು ನಮ್ಮ ಪತ್ರಿಕಾ ಸ್ನೇಹಿತರನ್ನ ಕರೆದು ಮಾಹಿತಿ ನೀಡ್ತಾ ಏನಪ್ಪ ಅಂದರೆ ನಮಗೆ 31/3/2026 ಎಲೆಕ್ಷನ್ ಇದೆ. 5 ವರ್ಷ ತುಂಬುತ್ತದೆ. ನಮ್ಮ ಕುರುಬ ಸಂಘದ 5 ವರ್ಷ ಪೂರ್ಣಗೊಳ್ಳುತ್ತದೆ. ಆದ ಕಾರಣ ನಮ್ಮ ಹಳೆಯ ಷೇರ್ದಾರದಂಥ ಒಂದು 280 ಜನ ಇನ್ನೂ ಅವರ ಬ್ಯಾಲೆನ್ಸ್ ಹಣ ಕಟ್ಟಬೇಕು. ಅಂದರೆ ಫಸ್ಟು ₹100 ಸೇರಿತ್ತು, ₹100 ಸೇರಿತ್ತು. ಆ ₹100 ಶೇರು ಏನಾಗಿದೆ ಅಂದರೆ ಈಗ 1150 ಆಗಿದೆ. ಅದಕ್ಕೋಸ್ಕರ ₹1045 ಬ್ಯಾಲೆನ್ಸ್ ಅಮೌಂಟ್ ಕಟ್ಟಬೇಕು. ಕಟ್ಟಿ ಅವರು ಮತ್ತೆ ಅವರು ನಮ್ಮ ಎಲೆಕ್ಷನ್ಗೆ ಓಟು ಆಗುವಂಥ ಒಂದು ಇದನ್ನು ಪಡಿಬೇಕಾಗಿ ನಾವು ಮನವಿ ಮಾಡೋದಕ್ಕೋಸ್ಕರ ನಮ್ಮ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲ ತಾಲೂಕಿನ ಕುರುಬಂಧವರಿಗೆ ಮಾಹಿತಿ ಮುಟ್ಲಿ ಅಂತ ಹೇಳ್ಬಿಟ್ಟು ನಾವು ನಿಮ್ಮನ್ನ ಕರೆಸಿದ್ದೀವಿ. ಅದೇ ಥರ 77ನೇ ಸ್ವಾತಂತ್ರ್ಯೋತ್ಸವದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಾವು ತಾಲೂಕು ಸಂಘದ ಅಧ್ಯಕ್ಷರಾಗಿ ಎಲ್ಲರಿಗೂ ನಾವು ಕೇಳ್ಕೊಳ್ತೇವೆ. ಹಾಗೆ ನಮ್ಮ ಈ ಒಂದು ಸಂಸ್ಥೆ ನಿರ್ಮಾಣ ಮಾಡೋದಕ್ಕೆ ನಮ್ಮ MTB ನಾಗೇಂದ್ರಣ್ಣವರ ಆದ್ಯತೆ ಬಹಳ ಇದೆ. ಅದು ಎಲ್ಲ ಗೊತ್ತಿರುವಂಥ ವಿಷಯನೇ. ಇವತ್ತು 65,000ಕ್ಕೆ ಕುರುಬ ಜನಾಂಗಕ್ಕೆ, 75,000ಕ್ಕೆ ಎಲ್ಲ ಸರ್ವ ಜನಾಂಗ ಕೊಡ್ತಾ ಇರೋದು ಒಂದು ಏನಾದರೂ ಒಂದು ಕಲ್ಯಾಣ ಇದ್ದರೆ ಅದು ಕನಕ ಭವನ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಅದು MTB ನಾಗೇಂದ್ರಣ್ಣವರು ಮತ್ತು ನಮ್ಮ ಕಾರ್ಯಕಾರಿ ಸಮಿತಿಯ ಎಲ್ಲರ ಒಂದು ತಾಲೂಕಿನ ನಮ್ಮ ಸಮಾಜದವರು ಎಲ್ಲರೂ ಇದಕ್ಕೆ ದೇಣಿಗೆಯನ್ನು ಕೊಟ್ಟು ಮಾಡತಕ್ಕಂಥ ಒಂದು ಸುವರ್ಣ ಅವಕಾಶ ಸುದ್ದಿ ಅಂತ ಹೇಳ್ಬೋದು. ಇವತ್ತು ಯಾವುದೇ ಜಾತಿ ಜನಾಂಗ ಬರಲಿ, ಇಷ್ಟು ಕಡಿಮೆ ಇದಕ್ಕೆ ಎಲ್ಲೂ ಚೌಟು ಸಿಗ್ತಾ ಇಲ್ಲ. ಆದ ಕಾರಣ ಎಲ್ಲರೂ ಇವತ್ತು ಉದ್ದೇಶಕ್ಕೆ ನಮ್ಮ ಪತ್ರಿಕೋದ್ಯಮದ ಮೈನ್ ಉದ್ದೇಶ ಏನಪ್ಪ ಅಂದರೆ ನಮ್ಮ ಷೇರ್ದಾರದಂಥ ಮಾಜಿ ಷೇರ್ದಾರರು ₹105 ಕಟ್ಟಿರ್ತಕ್ಕಂಥವ್ರು ಇನ್ನೂ 380 ಜನ ಕಟ್ಟಬೇಕಾಗಿದೆ. ₹1045 ಬ್ಯಾಲೆನ್ಸ್ ಹಣ ಕಟ್ಟಬೇಕು. ಕಟ್ಬಿಟ್ಟು ಅವ್ರ ಮುಂದೆ ನಮ್ಮ ಎಲೆಕ್ಷನ್ನಲ್ಲಿ ಓಟಿನ ಒಂದು ತಗೊಂಡು ಮತ್ತೆ ನಾವು ಎಲೆಕ್ಷನ್ಗೆ ರೆಡಿ ಆಗಬೇಕು. ಎಲ್ಲ ಸಾರ್ವಜನಿಕವಾಗಿ ಎಲ್ಲರೂ ಗೊತ್ತಾಗಲಿ ಅಂತ ಕೂಡ ನಾವು ಈ ಪತ್ರಿಕಾ ಉದ್ಯಮ ಕರೆದಿರ್ತೇವೆ. ಹೊಸಕೋಟೆ ತಾಲೂಕು ಕುರುಬ ಸಂಘ ಕುಲಬಂಧವರಿಗೆ ಹಾಗೂ ನಮ್ಮ ಸಮಾಜದ ಮುಖಂಡರಿಗೆಲ್ಲ ಹೊಂದಿಸುತ್ತಾ ಇವತ್ತು ಏನು ವಿಶೇಷಪ್ಪ ಅಂತಂತಂದರೆ ನಿಮ್ಮನ್ನ ಮಾಧ್ಯಮ ಮಿತ್ರರನ್ನು ಕರೆದಿರೋದಂತಂದರೆ ಈಗಾಗಲೇ ನಾವು ಒಂದು ನೋಟಿಸನ್ನು ಇಶ್ಯೂ ಮಾಡಿದ್ವಿ. ಸಂಘ ಸಂಸ್ಥೆಗಳಲ್ಲಿ ಪ್ರತಿಯೊಂದು ಸಂಘ ಸಂಸ್ಥೆಗಳಲ್ಲಿ ಹಿಂದೆ ಇರ್ತಕ್ಕಂಥ ಕಡಿಮೆ ಅಮೌಂಟು ಈಗ ಸಂಘ ಬೆಳೀತಾ ಆಗ್ತಕ್ಕಂಥ ಹಣವನ್ನು ಹೆಚ್ಚಿಗೆ ಮಾಡಿರೋದ್ರಿಂದ ಹಿಂದೆ ₹105 ಮಾತ್ರ ಇದಿತ್ತು. ಈಗ ನಾವು ಸಂಘ ಇದಾದ ಮೇಲೆ ನಮ್ಮ ಕಮಿಟಿ ಬಂದ ಮೇಲೆ ₹1,150 ಷೇರು ಮೊತ್ತವನ್ನು ಹೆಚ್ಚಳ ಮಾಡಿ ಈಗಾಗಲೇ 1000 ಹೊಸ ಷೇರುಗಳು ಸಹ ಮಾಡಿದ್ದೀವಿ. ಈ ಹೊಸ ಷೇರುಗಳಾದಂಥ 750 ಷೇರುಗಳಲ್ಲಿ ₹1,150 ಕಟ್ಟಿ ಅವರು ರಸೀದಿ ಪಡ್ಕೊಂಡು ಇನ್ನು ಉಳಿಕೆ ಇದ್ದಂಥ 530 ಜನದಲ್ಲಿ ಒಂದು ಸುಮಾರು ಕೆಲವು ಜನ 100-150-200 ಜನಗಳು ಮಾತ್ರ ಬಂದು ರಿನ್ಯೂವಲ್ ಮಾಡಿಸ್ಕೊಂಡಿದ್ದಾರೆ. ಅದಕ್ಕೆ ನಾವು ಈ ಮಾಧ್ಯಮ ಮೂಲಕ ನಾವು ತಿಳಿಸೋದೇನಂತಂದ್ರೆ ಚುನಾವಣೆ ನಡೀತಕ್ಕಂಥದ್ದು 31/3/2026 ಒಳಗೆ ಮುಗಿತಾ ಚುನಾವಣೆ ನಡೆಯಲಿದೆ. ಅದಕ್ಕೆ ನಮಗೆ ಸಂಘ ಸಂಸ್ಥೆ ನಮ್ಮ ಸಮಾಜದ ಮುಖಂಡರಿಗೆ ವಿಶೇಷವಾಗಿ ತಿಳಿಸೋದೇನಂತಂದ್ರೆ 5/2/2021 ಒಳಗೆ ಕೊನೆಯ ದಿನಾಂಕ ಆಗಿರ್ತದೆ. ದಯವಿಟ್ಟು ಎಲ್ಲ ನಮ್ಮ ಯಾರ್ಯಾರು ಇರ್ತಕ್ಕಂಥವ್ರು ತಿಳಿದಿರ್ತಕ್ಕಂಥವ್ರು ದಯವಿಟ್ಟು ಅವರ ಷೇರುಗಳನ್ನ ರಿನ್ಯೂವಲ್ ಮಾಡಿಸ್ಕೊಬೇಕಾಗಿ ನಾನು ಕಾರ್ಯದರ್ಶಿಯಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. 5 ವರ್ಷದ ಕಾರ್ಯಕಾರಿ ಮಂಡಳಿ ದಿನಾಂಕ 31/3/2026 ಮುಗಿಲಿದ್ದು ಇಲ್ಲಿನ ಹಳೆಯ ಷೇರುದಾರರು 573 ಷೇರುದಾರಿದ್ದಾರೆ. ಅವರು ಕೇವಲ ₹105 ಷೇರು ಮೊತ್ತವನ್ನು ಕಟ್ಟಿರ್ತಾರೆ. ಉಳಿಕೆ ಬಯಲ ತಿದ್ದುಪಡಿ ಆಗಿರ್ತಾರೆ. ನಮ್ಮದು ಸಂಘದ ಉಪ ನೋಂದಣಿಕಾರಿಗಳಿಂದ ಬಯಲ ತಿದ್ದುಪಡಿ ಆಗಿದ್ದು 2021ರಲ್ಲಿ ಈ ಒಂದು ಬಯಲ ತಿದ್ದುಪಡಿ ಮಾಡಿರ್ತೀವಿ. ಅದರ ಪ್ರಕಾರ ₹1,150 ಷೇರು ಮೊತ್ತ ಮೌಲ್ಯ ಆಗಿರ್ತದೆ. ಇವರು ಬರೀ ₹105 ಮಾತ್ರ ಕಟ್ಟಿರ್ತಾರೆ ಹಳೆ ಷೇರುದಾರರು. ಇನ್ನು ಉಳಿಕೆ ₹1,045 ಕಟ್ಟಬೇಕಾಗಿರ್ತದೆ. ಇನ್ನು ಚುನಾವಣೆ ಮಾರ್ಚ್ ತಿಂಗಳಲ್ಲಿ ನಡೆಯಲಿದ್ದು 5ನೇ ತಾರೀಕು ಫೆಬ್ರವರಿ 2026ರಂದು ಕೊನೆಯ ದಿನಾಂಕ ಆಗಿರ್ತದೆ. ದಯವಿಟ್ಟು ಹಳೆ ಷೇರುದಾರರೆಲ್ಲ ₹1,045 ಷೇರು ಮೊತ್ತವನ್ನು ಕಟ್ಟಬೇಕಾಗಿ ವಿನಂತಿ. ಹೊಸ ಷೇರುದಾರರು ಆಲ್ರೆಡಿ 753 ಜನ ಇದ್ದಾರೆ. ಅವರು ಆಲ್ರೆಡಿ ₹1,145 ಕಟ್ಟಿದ್ದಾರೆ.
ಅವ್ರೇನು ಕಟ್ಟಬೇಕಾಗಿರಲಿಲ್ಲ. ಹಳೆ ಷೇರ್ದಾರ್ ಮಾತ್ರ ಕಟ್ಟಬೇಕಾಗಿ ನಾವು ಸಂಘದ ಪರವಾಗಿ ಕೇಳ್ಕೊಳ್ತೀವಿ.